ಈ ಐನಾತಿ ಐಶು ವಂಚನೆ ಪುರಾಣ ಕೆದಕಿದಷ್ಟು ಹೊರ ಬರ್ತಾ ಇದೆ. ತನಿಖೆ ಆದಷ್ಟು ಅನೇಕ ಮಾಹಿತಿಗಳು ಹೊರಗೆ ಬರ್ತಾ ಇದೆ. ಬರೋಬ್ಬರಿ 1 ಕೋಟಿಗೂ ಅಧಿಕ ವಂಚನೆಗೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು FIR ದಾಖಲಾಗಿದೆ. ಬರೋಬ್ಬರಿ 1 ಕೋಟಿಗೂ ಅಧಿಕ ವಂಚನೆ. RR ನಗರ ಪೊಲೀಸ್ ಠಾಣೆಯಲ್ಲಿ ಈಗ ಮತ್ತೊಂದು FIR. ಡಾಕ್ಟರ್ ದಯಾನಂದ ಲಿಂಗೇಗೌಡ ದೂರಿನ ಅನ್ವಯ ಈಗ ಕೇಸ್ ದಾಖಲಾಗಿದೆ. ಐಶ್ವರ್ಯ ಗೌಡ ಪತಿ ಹರೀಶ್ ಸೇರಿ 7 ಜನರ ವಿರುದ್ಧ ಈಗ ಕೇಸ್ ದಾಖಲಾಗಿರೋದು. ಐಶ್ವರ್ಯ ವಂಚನೆಯ ಪುರಾಣದ ಕಹಾನಿಗಳು ಒಂದಷ್ಟು ಹೊರಗೆ ಬರ್ತಾನೆ ಇದೆ. ಕೇಸ್ ಮೇಲೆ ಕೇಸ್ಗಳು ದಾಖಲಾಗ್ತಾನೆ ಇದೆ. DK ಸುರೇಶ್ ತಂಗಿ ಅಂತ ಪರಿಚಯ ಮಾಡಿಕೊಂಡು ರಿಯಲ್ ಎಸ್ಟೇಟ್ ಅಲ್ಲಿ ಆಗಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲಾಗಿರ್ಬೋದು, ಈಗ ಈ ರೀತಿಯ ವಂಚನೆ ಮಾಡಿರುವಂಥ ವಿಚಾರಗಳು ಗೊತ್ತಾಗ್ತಾ ಇರೋದು. ಈಗ ಈ ಕೇಸ್ ಏನು ದಾಖಲಾಗಿದೆ, ಇದು ವೈದ್ಯರಿಂದ 1 ಕೋಟಿಯನ್ನ ಪಡೆದು ಅನಂತರ ಅವ್ರಿಗೆ ವಂಚನೆ ಮಾಡಿ ಪ್ರಾಣ ಬೆದರಿಕೆ ಕೂಡ ಹಾಕಿದ್ದಾರೆ ಅನ್ನುವಂಥ ಮಾಹಿತಿ. FIR ಈಗ ದಾಖಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೂಪೇಶ್, ಅನೇಕ FIRಗಳು ಐಶ್ವರ್ಯ ಹಾಗೂ ಆಕೆಯ ಪತಿ ಮೇಲೆ ಈಗ ದಾಖಲಾಗಿರೋದು. ಈಗ ಒಂದು ಹೊಸ FIR ದಾಖಲಾಗಿದೆ. ಯಾವ ವಿಚಾರ ಜೊತೆಗೆ ಯಾವಾಗ ನಡೆದಿರುವಂತ ವಂಚನೆ ಇದು? FIR ಕಾಪಿಯಲ್ಲಿ ಏನೇನಿದೆ ಡೀಟೇಲ್ಸ್ ರೂಪೇಶ್? ಅಶ್ವಿನಿ, ಐಶ್ವರ್ಯಗೌಡ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು. ಹೀಗಾಗಿ ಮೊದಲು DK ಶಿವಕುಮಾರ್ ತಂಗಿ ಅಂತ ಹೇಳ್ಕೊಂಡು ಭಾವಿಸಿಕೊಂಡು ಅಲ್ಲಿ ಜ್ಯುವೆಲ್ಲರಿ ಮಾಲೀಕರಿಗೆ ವಂಚಿಸಿದ ಪ್ರಕರಣ ಬಯಲಿಗೆ ಬಂದಿತ್ತು. ಅದಾದ ಬಳಿಕ ಪೊಲೀಸರು ಅರೆಸ್ಟ್ ಮಾಡ್ತಾ ಇದ್ದಂತೆ ಮತ್ತೊಂದಿಷ್ಟು ಪ್ರಕರಣಗಳು ಬರ್ತಾ ಇದೆ. ಇದೀಗ ರಿಯಲ್ ಎಸ್ಟೇಟ್ ಉದ್ಯಮಿಯೊಬ್ಬರಿಗೆ ಅವರು ಮೋಸ ಮಾಡಿದಂತಹ ಒಂದು ಪ್ರಕರಣಗಳು ಹಿಂದೆ ದಾಖಲಾಗಿತ್ತು. ಇದೀಗ ವೈದ್ಯರಿಗೆ ಮೋಸ ಮಾಡಿದಂತಹ ಪ್ರಕರಣ ಒಂದು ದಾಖಲಾಗಿದೆ. RR ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಡಾಕ್ಟರ್ ದಯಾನಂದ್ ಲಿಂಗೇಗೌಡ ಅವರ ಕೇಸನ್ನು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ 7 ಜನರು ಸೇರ್ಕೊಂಡು ಐಶ್ವರ್ಯಗೌಡ ಪತಿ ಸೇರಿ 7 ಜನ ಸೇರ್ಕೊಂಡು ಮೋಸ ಮಾಡಿದ್ದಾರೆ. 1 ಕೋಟಿ ಹಣವಂತ ಇಟ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ರಿಯಲ್ ಎಸ್ಟೇಟ್ ಅಲ್ಲಿ ಹೂಡಿಕೆ ಮಾಡೋದಾಗಿ ಹೇಳ್ಕೊಂಡಿದ್ರು. ಅದಾದ ಬಳಿಕ ಹೆಚ್ಚು ಲಾಭವನ್ನ ಮಾಡ್ಕೊಡೋದಾಗಿ ಹೇಳ್ಕೊಂಡಿದ್ರು. ಆದ್ರೆ ರಿಯಲ್ ಎಸ್ಟೇಟ್ ಅಲ್ಲೂ ಹೂಡಿಕೆ ಮಾಡಿಲ್ಲ, ಲಾಭವನ್ನು ಕೂಡ ವಾಪಸ್ ಕೊಟ್ಟಿಲ್ಲ. ಹೀಗಾಗಿ ನಾನು ಮೋಸ ಆಗಿದೆ ಅಂತ ಹೇಳಿ ಇಲ್ಲಿ ಹೇಳ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಒಂದು ರಿಯಲ್ ಎಸ್ಟೇಟ್ ಉದ್ಯಮ ಹೆಸರಲ್ಲಿ ಒಂದು ಕಂಪನಿ ಕೂಡ ತೆಗಿತೀನಿ ಅಂತ ಹೇಳಿ ಹೇಳ್ಕೊಂಡಿದ್ರು. ಆದ್ರೆ ಆ ಕಂಪನಿನೂ ಕೂಡ ತರದಿಲ್ಲ ಅಂತ ಹೇಳಿ ಹೇಳ್ಕೊಂಡಿದ್ದಾರೆ. ಇಲ್ಲಿ ಅವ್ರನ್ನ ಯಾಕೆ ನೀವು ನಂಬಿದ್ರಿ ಅಂತ ಹೇಳಿ ಕೇಳಿದ ಪ್ರಶ್ನೆಗೆ ಅವರು DK ಸುರೇಶ್ ಏನಿದ್ದಾರೆ ಅವರು ನನ್ನ ಅಣ್ಣ, ಅಂದ್ರೆ ನಾನು DK ಶಿವಕುಮಾರ್ ತಂಗಿ ಅಂತ ಹೇಳಿ ಹೇಳ್ಕೊಂಡು ಹಣವನ್ನ ಪಡ್ಕೊಂಡಿದ್ದಾರೆ. ಅದೇ ರೀತಿ ಕೊನೆಗೆ ಆಯ್ತು, ಈ ಸಲ ಅದು ಮೋಸ ಆಗಿದೆ, ಆ ತರ ಆಗಿದೆ, ಆದ್ರೆ ಹಣವನ್ನಾದ್ರೂ ಕೂಡ ವಾಪಸ್ ಕೊಡಿ ಅಂತೇಳಿ ಈ ದಯಾನಂದ್ ಲಿಂಗೇಗೌಡ ಅವರು ಡಾಕ್ಟರ್ ದಯಾನಂದ್ ಲಿಂಗೇಗೌಡ ಅವರು ಕೇಳಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಬೆದರಿಕೆ ಹಾಕಿ ನನಗೆ ದೊಡ್ಡವ್ರು ಗೊತ್ತಿದೆ, ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಅಂತೇಳಿ ಧಮಕಿ ಕೂಡ ಹಾಕ್ತಾ ಇದ್ದಲ್ಲ ಅಂತ ವಿಚಾರ ಬೆಳಕಿಗೆ ಬರ್ತಾ ಇದೆ. ಹೀಗಾಗಿ ಐಶ್ವರ್ಯಗೌಡ ಮತ್ತೆ ಪತಿ ಹರೀಶ್ ವಿರುದ್ಧ ಮತ್ತೊಂದು FIR ದಾಖಲಾಗಿದ್ದು ಇಲ್ಲಿವರೆಗೆ ಈಗ ಸಾಕಷ್ಟು FIR ದಾಖಲಾಗಿದೆ. ಮತ್ತೊಂದಿಷ್ಟು ಆತಂಕ ಈಗ ಐಶ್ವರ್ಯಗೌಡಗೆ ಕಾದಿದೆ ಅಂತೇಳಿ ಹೇಳ್ಬೋದು ಇಲ್ಲಿ ಅಶ್ವಿನಿ. ಓಕೆ ರೂಪೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.